ನೋಡಿ ಅಧಿವೇಶನ ಆರಂಭ ಆಗಿ 8 ದಿನ ಆಗಿದೆ, 8ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೂ ಕೂಡ ಸಚಿವ ನಾಗೇಂದ್ರ ಜಪ ಮಾತ್ರ ಇವರು ಬಿಡ್ತಾ ಇಲ್ಲ. ನೋಡಿ ನಾಗೇಂದ್ರ ಜಪ ಆಗ್ತಾ ಇದೆ. ಅಂದ್ರೆ ಮಾತಾಡಕ್ ತುಂಬಾ ವಿಚಾರಗಳಿದೆ, ಆದ್ರೂ ಇದನ್ನೇ ಇಟ್ಕೊಂಡಿದ್ದಾರೆ. ಈ ನಾಗೇಂದ್ರ ರಾಜೀನಾಮೆಯನ್ನ ನೀಡಬೇಕು, ಅದೊಂದೇ ವಿಚಾರನ ಇರೋದು ಇವರಿಗೆ ಚರ್ಚೆ ಮಾಡ್ಲಿಕ್ಕೆ ಅನ್ನುವಂಥ ಪ್ರಶ್ನೆ. ನೋಡಿ ಕಳೆದ 7 ದಿನಗಳಿಂದಲೂ ಕೂಡ ಬರೀ ನಾಗೇಂದ್ರ ರಿಸೈನ್ ಸದ್ದಷ್ಟೇ ಕೇಳ್ತಾ ಇದೆ. ಸಚಿವ ನಾಗೇಂದ್ರ ರಿಸೈನಿಗೆ ದೋಸ್ತಿಗಳು ಎಲ್ಲೋ ಒಂದು ಕಡೆ ಜೋತ್ ಬಿದ್ದುಬಿಟ್ಟಿದ್ದಾರಾ, ಅದೊಂದೇ ಟಾಪಿಕ್ ಇವ್ರಿಗೆ ಕಾಣಿಸ್ತಾ ಇರೋದಂತ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಬರೀ ಇದೊಂದೇ ಅಜೆಂಡಾ ಆಗಿಬಿಟ್ಟಿದೆ, ಬೇರೆ ಏನು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲೂ ಬೃಹತ್ ಹೋರಾಟಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಲು ದೋಸ್ತಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಮೊನ್ನೆ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಪ್ರತಿಭಟಿಸಿದಂತಹ ವಿಪಕ್ಷಗಳು ಇಂದು ಮತ್ತೆ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ ಇವರಿಗೆ ಇದೊಂದು ಟಾಪಿಕ್ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ವಾ? ಏನು ಚರ್ಚೆ ಮಾಡೋದಕ್ಕಂತಾನೆ ತುಂಬಾ ವಿಚಾರಗಳಿದೆ, ತೊಂದರೆಗಳಿದೆ ಜನರಿಗೆ. ಆ ವಿಚಾರಗಳನ್ನ ಚರ್ಚೆ ಮಾಡೋದನ್ನ ಬಿಟ್ಟು, ಯಾಕಂದ್ರೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಸಾಕಷ್ಟು ವಿಚಾರದಲ್ಲಿ ಎಡವಿದೆ. ಈಗ ಈ ವಿಚಾರ ಪಾರ್ಕ್ ವಿಚಾರ ತಗೊಂಡ್ವಿ, ಈ ತರ ವಿಚಾರಗಳನ್ನ ಚರ್ಚೆ ಮಾಡಿ ಜನರಿಗೆ ಉಪಯೋಗ ಆಗುವಂಥ ವಿಚಾರಗಳನ್ನ ಚರ್ಚೆ ಮಾಡಿ, ಅದನ್ನ ಬಿಟ್ಟು ನಾಗೇಂದ್ರ ರಾಜೀನಾಮೆ ಒಂದೇ ಟಾಪಿಕ್ ಅನ್ನ ಇಟ್ಟುಕೊಂಡು ಕಳೆದ 7 ದಿನಗಳಿಂದ ಕಾಲಹರಣ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಯಾಕಂದ್ರೆ ವಿಪಕ್ಷದಲ್ಲಿದ್ದೀರಾ ನೀವು, ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು, ಕ್ವೆಶ್ಚನ್ ಮಾಡಬೇಕು, ಆಗ ನೋಡಿ ಅವರು ಆಡಳಿತವನ್ನ ಕರೆಕ್ಟಾಗಿ ಮಾಡ್ತಾರೆ. ಆದ್ರೆ ನೀವು ಬರೀ ಒಂದು ವಿಚಾರ ರಿಸೈನ್ ಮಾಡ್ಬೇಕು, ಅದು ಒಂದೇ ವಿಚಾರವನ್ನ ಇಟ್ಕೊಂಡು 7 ದಿನ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಜ, ಅಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ ಟೈಮ್ ವೇಸ್ಟ್ ಆಗ್ತಾ ಇರೋದು. ಖಂಡಿತ ನಾವು ಇದನ್ನ ಸಹಿಸ್ಕೊಂಡು ಹೋಗ್ಬೇಕೇನ್ರಿ? ಶುಡ್ ವಿ ನಾಟ್ ಕ್ವೆಶ್ಚನ್ ಇಟ್ ಅನ್ನೋದು ಪ್ರಶ್ನೆ. ಈಗ ಬಹಳಷ್ಟು ವಿಚಾರಗಳಿದ್ದಾವೆ, ಕರೆಕ್ಟು, ಎಲ್ಲವೂ ಇದೆ. ಆದರೆ ನೀವು ಬರೀ ಜಿದ್ದಾಜಿದ್ದಿನ ರಾಜಕಾರಣ ಮಾಡಿಕೊಂಡು ಈಶ್ವರಪ್ಪನವ್ರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಹಂಗಾಗಿ ನಾವು ಈಗ ಈ ರಾಜೀನಾಮೆಯನ್ನು ನಾವು ಬಿಡಂಗಿಲ್ಲ. ವಿಕ್ರಮ್ ಬೇತಾಳ ಥರ ಪಟ್ಟು ಬಿದ್ದಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಈಸ್ ಆನ್ ಫೋನೋ, ರೆಡಿ ಇದ್ದಾರೆ. ವಿವೇಕ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್ ವಿವೇಕ್, ಆಮ್ ಐ ಆಡಿಬಲ್? ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ವಿವೇಕ್, ನ್ಯೂಸ್ ಬಾಸ್. ವೆರಿ ಗುಡ್ ಮಾರ್ನಿಂಗ್ ವಿವೇಕ್. ಗುಡ್ ಮಾರ್ನಿಂಗ್ ರಾಘವ್. ಓಕೆ, ಹೇಗಿದ್ದೀರಿ? ಆರಾಮಿದ್ದೀರಾ? ಫುಲ್ ಆರಾಮ್. ಎಸ್, ಸೆಷನ್ಗೆ ಹೋಗ್ತಾ ಇದ್ದೀರಿ. ಏನು ಸಮಾಚಾರ? ನಾಗೇಂದ್ರ ಜಪ, ನಾಗರ ಪಂಚಮಿ ಮುಗಿದ್ರೂ ಕೂಡ ಈಗ ನಾಗೇಂದ್ರ ಜಪ ಮಾತ್ರ ನಿಲ್ತಾ ಇಲ್ಲ. ಅದೇನೋ ಹೇಳ್ತಾರಲ್ಲ, ಮಳೆ ನಿಂತರೂ ಹನಿ ನಿಲ್ತಾ ಇಲ್ಲ ಅಂತ ಹೇಳಿ. ಏನು, ವಾಟ್ ಇಸ್ ದ ಸ್ಟೇಟಸ್? ಹೌದು, ಖಂಡಿತವಾಗ್ಲೂ ಕೂಡ ಈಗಾಗಲೇ ಏನು ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ಜೆಡಿಎಸ್ ನವರು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ಅವರೇ ಇದನ್ನ ಒಂದ್ ರೀತಿಯಾಗಿ ಹಠದ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಬೇರೆ ವಿಚಾರವನ್ನ ಚರ್ಚೆ ಮಾಡೋದೇ ಇಲ್ಲ ಅಂತ ಹೇಳಿ. ಈಗಾಗಲೇ ಸದನದಲ್ಲೂ ಕೂಡ ಅಷ್ಟೇ, ಈ ಹಿಂದೆ ಏನು 7 ದಿನಗಳ ಕಾಲ ಸದನ ನಡೆದಿದೆ, ಅದರ ಪೈಕಿ 2 ದಿನಗಳು, ಒಂದು ದಿನ ಸಂತಾಪ ಸೂಚನೆ, ಮತ್ತೊಂದು ದಿನ ಸ್ಪೀಕರ್ ಹಾಗೂ ಸಭಾಪತಿ ಆಯ್ಕೆಗೆ ಹೋಗಿತ್ತು. ಇನ್ನು ಉಳಿದಂತ 5 ದಿನಗಳ ಕಾಲನೂ ಕೂಡ ಅಷ್ಟೇ ಪ್ರತಿಭಟನೆ, ಅಂದ್ರೆ ಒಳಗಡೆನೆ, ಅಂದ್ರೆ ಸದನದ ಒಳಗಡೆನೆ ಪ್ರತಿಭಟನೆ, ಪ್ಲೇ ಕಾರ್ಡ್ಸ್ ನ ಪ್ರದರ್ಶನ ಮಾಡೋದು, ಕಪ್ಪು ಪಟ್ಟಿಯನ್ನ ಧರಿಸ್ಕೊಂಡು ಬರ್ತಕ್ಕಂಥದ್ದು. ಮೊನ್ನೆ ಶುಕ್ರವಾರ ಕಪ್ಪು ಟಿ ಶರ್ಟ್ ಅನ್ನೇ ಧರಿಸ್ಕೊಂಡು ಬಂದಿದ್ರು. ಈ ರೀತಿಯಾಗಿ ವಿಭಿನ್ನವಾದಂತಹ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ. ಎಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೋ ಅನ್ನೋ ಒಂದು ಭರವಸೆಯಿಂದ. ಜೊತೆಗೆ ಈಗಾಗಲೇ ವಿಪಕ್ಷಗಳು ಇವತ್ತು ಕೂಡ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಏನಂದ್ರೆ ಫ್ರೀಡಂ ಪಾರ್ಕ್ ನಿಂದ ಕೂಡ ಅಷ್ಟೇ ನಾವು ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ವಿಧಾನಸೌಧ ಮುತ್ತಿಗೆಯನ್ನ ಹಾಕ್ಬೇಕು ಅಂತ ಮತ್ತೊಂದು ವಿಭಿನ್ನವಾದಂತಹ ಪ್ರತಿಭಟನೆಗೂ ಕೂಡ ಕೈ ಹಾಕಿರ್ತಕ್ಕಂಥದ್ದು. ಮೊದಲಿಗೆ ಏನ್ ಬಿಜೆಪಿ ಅವರ ವಿಚಾರಧಾರೆಗಳೇನಿದೆ, ಈಗಾಗಲೇ ನಾಗೇಂದ್ರ ಅವರು ಹಗರಣವನ್ನ ಮಾಡಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ಅವ್ರು ರಾಜೀನಾಮೆ ನೀಡೋವರೆಗೂ ಕೂಡ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತದೆ. ಜೊತೆಗೆ ಇನ್ನೊಂದ್ ಕಡೆ ಅವ್ರಿಗೂ ಕೂಡ ಅಷ್ಟೇ ಒಂದಿಷ್ಟು ಇನ್ಸೈಡರ್ ಇನ್ಫಾರ್ಮೇಶನ್ಗಳು ಅವ್ರಿಗೂ ಕೂಡ ಬಿಜೆಪಿಗೆ ಲಭ್ಯ ಆಗ್ತಿರುವಂತಹ ನಿಟ್ಟಿನಲ್ಲಿ ಅವರು ಈ ಪ್ರತಿಭಟನೆಗಳನ್ನ ಮುಂದುವರಿಸ್ತಿದ್ದಾರೆ. ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಲ್ಲೂ ಕೂಡ ಅಷ್ಟೇ ಸಚಿವ ಸಂಪುಟ ಹಂಚಿಕೆ ಆದ್ರೂ ಕೂಡ ಒಂದಿಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲನೂ ಕೂಡ ನಾವು ಗಮನಿಸುತ್ತೇವೆ. ಆ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ನಾವು ನಾಗೇಂದ್ರನ ರಾಜೀನಾಮೆಗೆ ಒತ್ತಾಯಿಸಿದರೆ ಬೇರೆಯವರು, ಅಂದ್ರೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ಕೂಡ ಕಾಂಗ್ರೆಸ್ ನಲ್ಲಿ ಇಂಟರ್ನಲ್ಲಿ ಅವರು ಕೂಡ ಮಾತನಾಡ್ತಾರೆ.
ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದ್ರು ಕೂಡ ಯಾಕೆ ನಾಗೇಂದ್ರ ಅವ್ರನ್ನ ಇಟ್ಕೊಂಡಿದೀವಿ ಅನ್ನೋದು ಅಲ್ಲೂ ಕೂಡ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಮಾತುಗಳು ಮುನ್ನೆಲೆಗೆ ಬರ್ಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ Okay. ಬಿಜೆಪಿ ಅವರು ಅಲ್ಲ, ವಿವೇಕ್, you are right, I got it. ಮಾಡ್ತಾ ಇರ್ತಕ್ಕಂಥದ್ದು ರಾಘವ್. ಕರೆಕ್ಟು. ಆದ್ರೆ ಈಗ ಇದ್ರ ಜೊತೆಗೆ ಹೆಚ್ಚುವರಿ ಖಾತೆ ಕೂಡ ಕೊಡ್ತಾ ಇದಾರಲ್ಲ ವಿವೇಕ್, ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರಿಗೆ, ಏನಂತೀರಾ ಇದಕ್ಕೆ? ಎಸ್, ಖಂಡಿತವಾಗ್ಲೂ ಕೂಡ ರಾಘವ್, ಈಗಾಗ್ಲೇ ಏನು ನಾಗೇಂದ್ರ ಅವರಿಗೆ ಕೈ ಬಿಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಏನು ಬಿಜೆಪಿ ಅವರಿದ್ರು, ಆ ನಂಬಿಕೆಯನ್ನ ಅಳಿಸೋದಕ್ಕೆ ಅಂದ್ರೆ ಅಥವಾ ನಾವು ಅವರಿಗೆ ಸಚಿವ ಸ್ಥಾನಮಾನದಿಂದ ತೆಗಿಯಲ್ಲ ಅಂತ ಹೇಳೋದಕ್ಕೆ ಅದೊಂದು ಮೆಸೇಜ್ ಸ್ಟ್ರಾಂಗ್ ಆಗಿ ಪಾಸ್ ಮಾಡುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಇನ್ನೊಂದು ಖಾತೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದನ್ನೇ ಇಟ್ಕೊಂಡು ಮತ್ತೆ ವಿಪಕ್ಷಗಳು ಇದನ್ನೇ ಇಟ್ಕೊಂಡು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಅವರು ಒಂದು ಖಾತೆಯಲ್ಲಿ ಹಗರಣ ಮಾಡಿ ಸಿಕ್ಕಾಕೊಂಡು ಅವರಿಗೆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೂಡ ಪಡೆಯಲಾಯಿತು. ಮತ್ತೊಮ್ಮೆ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೂಡ ಕೊಟ್ಟು ಮತ್ತೊಂದು ಖಾತೆ ಯಾಕೆ ಕೊಡ್ತಾ ಇದೆ ಅನ್ನೋದು ಈಗ ಈ ವಿಚಾರವನ್ನ ಇಟ್ಕೊಂಡು ಇಂದು ಕೂಡ ಉಗ್ರ ಹೋರಾಟಗಳನ್ನ ಮಾಡುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ ಸದನದಲ್ಲಿ ಅಂತಾನು ಕೇಳಿ ಬರ್ತಾ ಇದೆ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಜ ನೋಡಿ, ಬ್ಲ್ಯಾಕ್ ಟಿ ಶರ್ಟ್ ಅವ್ರು ಧರಿಸೋದಲ್ಲ, ರಾಜ್ಯದ ಜನತೆನೇ ಈ ಕಪ್ಪು ಛಾಯಲ್ಲಿದ್ದೀರಿ. ಜನ ಮಾಡಬೇಕಾಗಿದೆ ಹಿಂಗೆ ಹೋರಾಟವನ್ನು, ಖಂಡಿತ ಅಲ್ವಾ? ಅಲ್ಲ, ಅವರು ಅನ್ಬೋದು ಈಗ ನಾವು ಜನಪ್ರತಿನಿಧಿಗಳ್ರಿ ಹಂಗಾಗಿ ಮಾಡ್ತೀವಿ ಅಂತ ಹೇಳಿ. ಬಹಳ ವೆರಿ ಸ್ಯಾಡ್ ಅಂತ ಅನಿಸುತ್ತೆ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಹೋದರೆ. ಈಗ ಲೆಕ್ಕ ಅಧೀಕ್ಷಕ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಇದಂಥ ಅಧೀಕ್ಷಕ ಸೂಪರಿಂಟೆಂಡೆಂಟ್ ಅವರೇನು ಆತ್ಮಹತ್ಯೆ ಮಾಡಿಕೊಂಡ್ರು, ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಮತ್ತು ಡೆತ್ ನೋಟ್ ಬರೆದಿದ್ದರಿಂದ ಗೊತ್ತಾಗಿದೆ 187 ಕೋಟಿ ರೂಪಾಯಿ ಅಕ್ರಮವಾಗಿ ಬೇರೆ ಬೇರೆ ಇಲಾಖೆಗಳಿಗೆ ಇದು ವರ್ಗಾವಣೆ ಆಗಿದೆ ಅಂತ ಹೇಳಿ. ಹಿಂಗಿರುವಾಗ ಹೂ ಇಸ್ ರೆಸ್ಪಾನ್ಸಿಬಲ್ ಅಲ್ವಾ? ನೀವೀಗ SIT ಇಟ್ಕೊಂಡು ಸದ್ಯದ ತನಿಖಾ ವರದಿ ಇಟ್ಕೊಂಡು ನೀವೇನೋ ಸಮರ್ಥನೆ ಕೊಡ್ಬೋದು ಅಲ್ವಾ, ಕಾನೂನಾತ್ಮಕವಾಗಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ. ಆದರೆ ನಿಮ್ಗೊಂದಿಷ್ಟು ಮಿನಿಮಮ್ ಸೆನ್ಸು ಇಲ್ವಾ ಹಾಗಿದ್ರೆ? ಅಂದ್ರೆ ಅದೊಂದು ಪ್ರಶ್ನೆ ಬರುತ್ತೆ, ರಾಜಕೀಯ ಎತ್ತ ಸಾಕ್ತಾ ಇದೆ, ಗೊತ್ತಾಗಿದೆ, ಪ್ರಶ್ನೆಯಲ್ಲಿ ಉತ್ತರನೂ ಸಿಕ್ಕಾಗ್ಬಿಟ್ಟಿದೆ. ಯಾವ ಕಡೆ ಸಾಕ್ತಾ ಇದೆ ಅಂತ ಹೇಳಿದ್ರೆ ಜನರ ಕಡೆ ಸಾಕ್ತಾ ಇಲ್ಲ, ಅವ್ರ ಕಡೆ ಸಾಕ್ತಾ ಇದೆ, ಅವ್ರ ಕುಟುಂಬಕ್ಕೆ ಸಾಕ್ತಾ ಇದೆ, ಅವರವರ ಏನು ಮಹತ್ವಾಕಾಂಕ್ಷೆ ಏನೋ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೋಸ್ಕರ ನಂದಿಷ್ಟು ಮಾಡಿ ಹೋಗ್ಬಿಡ್ಬೇಕು, ಸುವರ್ಣ ಅಕ್ಷರಗಳಲ್ಲಿ ಬರೆದು ಬಿಡಬೇಕು, ಸಾಕ್ಷಿ ಗುಡ್ಡೆ ಹಾಕ್ಬಿಡ್ಬೇಕು ಅಷ್ಟೇ. ನೋಡಿ, ಇನ್ನೂ ಸಮಯ ಇದೆ, ಎಲ್ಲವನ್ನೂ ಕೂಡ ಕೊಂಡುಕೊಳ್ಳಬಲ್ಲೆ ಅನ್ನುವ ಒಂದು ಮನಸ್ಥಿತಿಲಿದ್ದರೆ ಜನರ ಹೃದಯವನ್ನು ನೀವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಗೊತ್ತಿರಲಿ, ನೀವು ಅಧಿಕಾರದಲ್ಲಿ ಇರಬಹುದು, ಬಟ್ ದಿಸ್ ಇಸ್ ನಾಟ್ ದ ವೇ ಅನ್ನೋದು ಎಲ್ಲ ಕೂಡ ಬಹಳಷ್ಟು ವರ್ಷಗಳಿಂದ ರಾಜಕಾರಣ ಇರೋದೇ ಹಾಗೆ, ಅದು ಗ್ರಾಮರ್ ಇರೋದೇ ಹಾಗೆ. ಅದಕ್ಕೆ ಪ್ರಜಾಕಾರಣ, ಪ್ರಜೆಗಳ ಪರವಾಗಿರುವಂಥ ಪರ್ಯಾಯ ಶಕ್ತಿ ಬರಲಿ ಅಂತ ಜನರು ಕೂಡ ಕೇಳ್ಕೊಳ್ತಾ ಇದ್ದಾರೆ ಅನ್ನೋದು ಇಂಥ ಸುದ್ದಿನ ನೋಡಿ ಗಮನಿಸಿ. ಗಮನಿಸಬೇಕು. ಎಸ್.